ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ ರೀ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀತಾ ಗೌಡ ಕನ್ನಡ ವ್ಲಾಗ್ ರೀ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ, ಪಡ್ಡು ಇಡ್ಲಿ ದೋಸೆಗೆ ಯಾವ ರೀತಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಆಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾವ ರೀತಿ ಸಾಂಬಾರನ್ನ ಮಾಡ್ಕೊಳ್ಳೋದು ಅಂತ ನೋಡೇ ಬಿಡೋಣ. ತೊಗರಿಬೇಳೆನ 1 ಕಪ್ ಆಗೋವಷ್ಟು ತೊಳೆದ್ಬಿಟ್ಟು ನೀಟಾಗಿ ಈ ರೀತಿ ಕುಕ್ಕರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಹಾಗೂ 2 ಟೊಮ್ಯಾಟೊಗಳನ್ನು ಸಣ್ಣಗೆ ಹೆಚ್ಚಿಕೊಂಡು ಈ ಥರ ಕುಕ್ಕರ್ಗೆ ಹಾಕ್ಕೋತೀನಿ ಫ್ರೆಂಡ್ಸ್. ಇದಕ್ಕೆ ನಾವು ಕುದಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋತೀನಿ. ಜಾಸ್ತಿ ನೀರು ಹಾಕಬೇಡಿ, ಜಾಸ್ತಿ ನೀರು ಹಾಕಿದ್ನಂದರೆ ಎಲ್ಲ ಕುಕ್ಕರ್ ಲೀಕ್ ಆಗೋ ಚಾನ್ಸಸ್ ಇರ್ತೈತೆ ರೀ. ಕುದಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೇಕ್ರಿ. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಭಾಳ ಸ್ಮೂತಾಗಿ ಕುದೀತೈತೆ ರೀ. ಅದ್ರ ಜೊತೆಗೆ ಕುಕ್ಕರ್ ಕೂಡ ಲೀಕೇಜ್ ಆಗೋದು ಕಡಿಮೆ ಆಗ್ತೈತೆ ರೀ. ಈ ರೀತಿ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಲ್ ಕೂಗಿಸ್ಕೋಬೇಕು. 3 ವಿಸಲ್ ಸಿಟಿ ಹೊಡೆಸ್ಕೊಂಡ್ರೆ ಸಾಕಾಗ್ತೈತೆ ರೀ. ಈ ಕಡೆಗೆ ಒಂದು ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಈ ರೀತಿ ನೀಟಾಗಿ ಬೌಲಿಗೆ ಹಾಕಿ ವಾಶ್ ಮಾಡಿ ನೆನೆಯೋಕೆ ಇಟ್ಬಿಡ್ರಿ. ಈ ಕಡೆ ಸಾರಿಗೆ ನಾವು ಒಂದು ಸಣ್ಣ ಬಟ್ಲಾಗೋಷ್ಟು ಕೊಬ್ಬರಿಯ ಹೋಳುಗಳನ್ನು ತೊಳೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಒಂದು 2-3 ಎಸಳಷ್ಟು ಶುಂಠಿನ ಹಾಕಿ ರುಬ್ಕೋಬೇಕ್ರಿ. ರುಬ್ಕೊಂಡಾದ್ಮೇಲೆ ನೋಡಿರಿ ಈ ರೀತಿ ಆಗ್ತದೆ. ಇದು ಜಾಸ್ತಿ ನುಣ್ಣಗಿರಬಾರ್ದು ರೀ, ಜಾಸ್ತಿ ತರಿಯಾಗೂ ಇರಬಾರ್ದು. ಹಂಗಿದ್ರೆ ಸಾಂಬಾರು ಪರ್ಫೆಕ್ಟಾಗಿ ಬರ್ತೈತೆ ರೀ. ಬರೀ ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಂಡು ಒಲೆ ಮೇಲೆ ಪಾತ್ರೆನ ಇಟ್ಬಿಟ್ಟು ಆ ಪಾತ್ರೆಗೆ ಒಂದು 2 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೋಬೇಕ್ರಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೋಬೇಕ್ರಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕ್ರಿ. ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನ ನೀಟಾಗಿ ಕಿವುಚಿಬಿಟ್ಟು ತರಿನ ತೆಗೆದ್ಬಿಟ್ಟು ಬರೀ ರಸನಷ್ಟ ಹಾಕ್ಕೋಬೇಕ್ರಿ. ಈ ರೀತಿ ರಸ ಹಾಕ್ಕೊಂಡು ಸ್ವಲ್ಪ ಅದು ಎಣ್ಣೆ ಜೊತೆಗೆ ಕುದಿಲಿಕ್ಕೆ ಬಿಟ್ಬಿಡ್ಬೇಕ್ರಿ. ಒಂದು ಸ್ವಲ್ಪ ಅದು ಕುದಿ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಹದಕ್ಕೆ ತಕ್ಕ ಹಾಗೆ ಖಾರದ ಪುಡಿನ ಹಾಕ್ಕೋಬೇಕ್ರಿ. ಇಲ್ಲಿ ನಾನು ಹಾಕ್ತಿರೋಂಥ ಖಾರದ ಪುಡಿ ಬಂದುಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ರೀ. ಇದು ಜಾಸ್ತಿ ಖಾರ ಇರೋದಿಲ್ಲ ರೀ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳೋ ಖಾರದ ಪುಡಿ ಮೇಲೆ ಡಿಪೆಂಡ್ ಆಗಿರ್ತೈತೆ ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ. ಎಣ್ಣೆ ಒಳಗೆ ಹುರ್ಕೊಂಡಾದ್ಮೇಲೆ ಅದಕ್ಕೆ ಮೊದಲೇ ರುಬ್ಬಿ ಇಟ್ಕೊಂಡಿರುವಂಥ ಕೊಬ್ಬರಿ ಮಿಶ್ರಣನ ಹಾಕಿ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಬೇಕ್ರಿ. ಎಲ್ಲ ಮಸಾಲೆನೂ ಎಣ್ಣೆನ ಚೆಂದಾಗಿ ಹಿರ್ಕೋಬೇಕ್ರಿ. ಎಣ್ಣೆ ಚೆಂದಾಗಿ ಹಿರ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರಿಬೇಕ್ರಿ. ಎಣ್ಣೆ ಒಳಗೆ ಇದನ್ನು ಹುರಿಯೋದ್ರಿಂದ ರೀ ಸಾಂಬಾರು ಹಸಿ ವಾಸನೆ ಬರೋಂಗಿಲ್ಲ ರೀ, ಮತ್ತು ರುಚಿನೂ ಪರ್ಫೆಕ್ಟಾಗಿ ಬರ್ತದೆ ರೀ. ಈ ರೀತಿ ಎಣ್ಣೆ ಒಳಗೆ ಹುರ್ಕೊಂಡಾದ್ಮೇಲೆ ಅದು ಫುಲ್ ಮಸಾಲೆ ಎಲ್ಲ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತೆ ರೀ. ಸೈಡಿಗೆಲ್ಲ ಎಣ್ಣೆ ಬಿಡ್ತೈತಿ. ಆ ಎಣ್ಣೆ ಬಿಡೋವರೆಗೂ ಈ ಥರ ಚೆಂದಾಗಿ ಫ್ರೈ ಮಾಡ್ಬೇಕ್ರಿ. ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗಿಬಿಟ್ಟು ಸಾಂಬಾರು ಒಳ್ಳೆ ಘಮವಾಗಿ ಬರ್ತೈತೆ ರೀ. ಎಣ್ಣೆಗೆ ಈ ರೀತಿ ಹುರ್ಕೊಂಡಾದ್ಮೇಲೆ ನೋಡಿರಿ ಸೈಡಿಗೆಲ್ಲ ಎಣ್ಣೆ ಹೆಂಗೆ ಬಿಡ್ತೈತೆ ಅಂಥೇಳಿ ಈ ರೀತಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತೆ ರೀ. ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ನೋಡಿರಿ ಈ ರೀತಿಯಾಗಿ ಬಂದೈತಿ. ಇದು 3 ವಿಸಲ್ ಕೂಗಿಸ್ಕೊಂಡ್ರೆ ಇಷ್ಟು ಪರ್ಫೆಕ್ಟಾಗಿ ಬರ್ತೈತೆ ರೀ. ಇಷ್ಟು ಪರ್ಫೆಕ್ಟ್ ಆಗಾದರೆ ಸಾಕ್ರಿ. ಬೇಳೆ ಜಾಸ್ತಿ ಸ್ಮ್ಯಾಶ್ ಆಗಬಾರ್ದು ರೀ, ಬಾಯಿ ಒಳಗಡೆ ಬೇಳೆ ಸಿಗಬೇಕು, ಹಂಗಿದ್ರೆ ಸಾಂಬಾರು ರುಚಿ ಇರ್ತೈತೆ ರೀ. ಕುದ್ದಿರೋಂಥ ಬೇಳೆನ ನಾನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ರೀ. ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ ರೀ. ನೀವು ನಮಗೆ ಯಾವ ರೀತಿ ತಿಕ್ನೆಸ್ ಬೇಕೋ ಆ ರೀತಿ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ರೀ, ಯಾಕಂದ್ರೆ ನಾನು ಮಾಡ್ತಿರೋದು ಇಡ್ಲಿಗೆ ರೀ. ನಿಮಗೆ ದೋಸೆ ಅಥವಾ ಪಡ್ಡಿಗೆ ಬೇಕಂತಂದ್ರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಡ್ರಿ, ಆಗ ತಿಕ್ನೆಸ್ ಜಾಸ್ತಿ ಬರ್ತೈತಿ. ನೋಡಿರಿ ನನಗಿಷ್ಟು ಸಾಕು ಅನ್ಸತೈತಿ. ಈ ಸಾಂಬಾರಿಗೆ ನಾನೀಗ MTR ಸಾಂಬಾರು ಮಸಾಲಾನ ಹಾಕೋತಾ ಇದ್ದೀನಿ ರೀ. MTR ಸಾಂಬಾರು ಮಸಾಲ ಹಾಕ್ಕೋಬೇಕು ಅಂತೇನಿಲ್ಲ ರೀ, ಇದು ನಿಮ್ಗೆ ಆಪ್ಷನಲ್ ಐತ್ರಿ. MTR ಸಾಂಬಾರು ಮಸಾಲನ ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಬರ್ತೈತೆ ರೀ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದ್ರೂ ಪರವಾಗಿಲ್ಲ ರೀ, ಹಂಗೆ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ
ಮನೆಯಲ್ಲಿರೋಂಥ ಯಾವುದಾದ್ರೂ ಸಾಂಬಾರು ಮಸಾಲನ ಹಾಕೋಬೋದು ರೀ. ಇದಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಹಾಕೋತಾ ಇದ್ದೇನೆ ರೀ. ಸಕ್ಕರೆ ಅಥವಾ ಬೆಲ್ಲ ಹಾಕೋದ್ರಿಂದ ನಾನು ಯಾವಾಗಲೂ ಹೇಳೋ ರೀತಿ ಖಾರ ಉಪ್ಪು ಹುಳಿ ಏನೇ ಹೆಚ್ಚು ಕಮ್ಮಿ ಆಗಿದ್ದರೂ ಬ್ಯಾಲೆನ್ಸ್ ಆಗ್ತೈತೆ ರೀ. ನೋಡಿರಿ ಸಾಂಬಾರು ಎಷ್ಟು ಚಂದ ಎಷ್ಟು ಪರ್ಫೆಕ್ಟಾಗಿ ಬಂದೈತ್ರಿ. ನೆಕ್ಸ್ಟ್ ಇದಾದಮೇಲೆ ಇದನ್ನು 1 ನಿಮಿಷ ಕುದಿಸ್ಕೋಬೇಕು ರೀ. ಆಮೇಲೆ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸಣ್ಣಾಗಿ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಕೊತ್ತಂಬರಿನ ಹಾಕ್ಕೊಂಬಿಟ್ಟು ಮತ್ತೊಂದು ನಿಮಿಷ ಕುದಿಸ್ಕೊಂಬಿಟ್ರೆ ಪರ್ಫೆಕ್ಟಾಗಿ ರುಚಿಯಾಗಿ ಘಮ ಘಮವಾಗಿ ಸಾಂಬಾರು ರೆಡಿ ಆಗ್ತೈತೆ ರೀ. ನೋಡಿರಿ ಎಷ್ಟು ಚಂದ ಕಲರ್ ಬಂದೈತೆ ರೀ. ಸೊ ಕೊತ್ತಂಬರಿ ಇನ್ನಷ್ಟು ಇದಕ್ಕೆ ಘಮ ಕೊಡ್ತೈತೆ ರೀ. ನೋಡಿರಿ ಈಗ ಸಾಂಬಾರು ರೆಡಿ ಆಗೈತೆ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ರೀ. ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಇಡ್ಲಿ ಜೊತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಖತ್ತು ಟೇಸ್ಟಿ ಆಗಿರ್ತೈತೆ ರೀ. ಥ್ಯಾಂಕ್ ಯು ಟು ಮೈ ಡಿಯರ್ಸ್.